ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನಾಯಕತ್ವದ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ 5 ಜನಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಅತ್ಯಂತ ಸಂತೋಷ ಆಗಿದೆ. പക്ഷേ ಇಷ್ಟೊಂದು ಕಷ್ಟದ ಸನ್ನಿವೇಶದಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅತ್ಯಂತ ಸಂತೋಷದಿಂದ ಒಂದು ಸ್ವೀಕಾರವನ್ನು ಮಾಡಿದ್ದೇವೆ. ಈಗ ಭಾರತೀಯ ಜನತಾ ಪಕ್ಷದಿಂದ ನಿರ್ಮಲಾ ಸೀತಾರಾಮನ್ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣವರು, ಶೋಭಾ ಕರಂದ್ಲಾಜೆಯವರು ಮತ್ತು ಜನತಾದಳದಿಂದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಇವರು 5 ಜನ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ. പക്ഷേ ಮುಂದೆ ಒಂದು ಒಳ್ಳೆಯ ಯುಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನ ಭಾವಿಸಿದ್ದೇನೆ. പക്ഷേ ಅಲ್ಲಿರ್ತಕ್ಕಂಥ 5 ಜನನೂ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಜನರ ಸಮಸ್ಯೆ ಮತ್ತು ರಾಜ್ಯದ ಸಮಸ್ಯೆ, ದೇಶದ ಸಮಸ್ಯೆನ ಬಗೆಹರಿಸ್ತಾರೆ. ಮೋದಿಯವರ ನಾಯಕತ್ವಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಭಾವಿಸಿದ್ದೇವೆ. ಎಲ್ಲೋ ಒಂದು ಕಡೆ ಶೋಭಾ ಅವರಿಗೆ ಉಡುಪಿಯಲ್ಲಿ ಗೋಬೇಕಂದ್ರೆ ಇಲ್ಲಿ ತಾವು ಕೂಡ ಸೇರಿದಂತೆ ಕ್ಷೇತ್ರದ ಎಲ್ಲ ಜನರು ಶ್ರಮಿಸಿ ಅವ್ರನ್ನ ಲಕ್ಷದ ಓಟುಗಳಿಗೆ ಈಗ ಮಂತ್ರಿ ಸ್ಥಾನವೂ ಸಿಕ್ಕಿದೆ. ಏನು ಹೇಳ್ತೀರಿ ಸರ್? ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಧಾನಮಂತ್ರಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಅವರು ಈ ದೇಶಕ್ಕೆ ಅನುಕೂಲ ಆಗುತ್ತೆ, ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದೇ ತೀರ್ಮಾನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ನಾನಿರ್ಬೋದು, ನಮ್ಮ ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು ಇರ್ಬೋದು, ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಪ್ರತಿ ಬೂತ್ಗಳಲ್ಲಿ ಮಾಡಿದ್ದಾರೆ. ಇದನ್ನು ನಮ್ಮ ಚುನಾವಣೆ ನಡೆದರೆ ಯಾವ ರೀತಿ ನಡೀತೆ ಅದೇ ರೀತಿಯೇ ಚುನಾವಣೆಯಲ್ಲಿ ಮಾಡಿದ್ದಾರೆ. ತುಮಕೂರಿನಲ್ಲೂ ಅಷ್ಟೇ ನಮಗೆ ಏನೋ ಜವಾಬ್ದಾರಿ ಕೊಟ್ಟಿದ್ರು, ನಾನಿರ್ಬೋದು, ನರೇಂದ್ರ ಬಾಬು ಅವರು ಇರ್ಬೋದು, ನಾವೆಲ್ಲ ಆವ ಸಮುದಾಯವನ್ನು ಭೇಟಿ ಮಾಡಿ ಸರಿಪಡಿಸಿ ಗೆಲ್ತಾ ಇರತಕ್ಕಂಥ ಆತ್ಮವಿಶ್ವಾಸ ಇತ್ತು. ಆ ತುಮಕೂರು ಜಿಲ್ಲೆಯ ಜನ ಅಲ್ಲೂ ಸಹ 1,75,000ಕ್ಕಿಂತ ಹೆಚ್ಚಿನ ಮತ ಕೊಟ್ಟಿದ್ದಾರೆ. ಸೋಮಣ್ಣವ್ರನ್ನ ಕಾರ್ಯವೈಖರಿನ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. പക്ഷേ ಅವರು ಆ ಹುದ್ದೆ ಸಿಕ್ಕಾದ ಮೇಲೆ ಅವರೇನು ಮಲಗೋದಿಲ್ಲ, ಇಡೀ ರಾಜ್ಯ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಎಲ್ಲ ಒಂದು ಕಡೆ JDS ಜೊತೆ ಮೈತ್ರಿ ಆಗಿದ್ದು ಒಳ್ಳೇದಾಯ್ತು ಅನಿಸುತ್ತೆ ಸರ್ ಈ ಸಂದರ್ಭದಲ್ಲಿ? ಖಂಡಿತ ಆಗಿದೆ. ಅದು ಭಾರತೀಯ ಜನತಾ ಪಕ್ಷಕ್ಕೂ ಆಗಿದೆ, ಜನತಾದಳಕ್ಕೂ ಆಗಿದೆ. പക്ഷേ ಈ ಮೈತ್ರಿ ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟಲ್ಲಿ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಮಾತು ಕೇಳಿ. ಹೌದು, ಅವರು ಮಾಜಿ ಮುಖ್ಯಮಂತ್ರಿಗಳು, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅನುಭವ ಇದೆ. ಅದಕ್ಕೋಸ್ಕರ ಕೊಡಲೇಬೇಕಾಗಿದೆ, ಕೊಟ್ಟಿದ್ದಾರೆ. ಜಾತಿ ಸಮೀಕರಣ ಬಂದರೆ ಈ ಲಿಂಗಾಯತರಿಗೆ ಸೋಮಣ್ಣ ಅವ್ರ ಅದರಲ್ಲಿ ಮನೆ ಹಾಕಿದ್ದಾರೆ. ಈ ಕಡೆ ನಾರ್ತ್ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅನ್ನೋ ಕೂಗು ಕೇಳುತ್ತೆ. ಇನ್ನೂ ಅವಕಾಶ ಇದೆ, ಇನ್ನು 5 ವರ್ಷ ಅವಕಾಶ ಇದೆ. ಅವಕಾಶದಲ್ಲಿ ಯಾವುದಾದ್ರೂ ಒಂದು ಸಮುದಾಯಕ್ಕೆ ಇದಾಗಿತ್ತು ಅಂತಂದರೆ ಸರಿಪಡಿಸ್ತಕ್ಕಂಥ ಶಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗಿದೆ.